ಗುರುಜಿ, ಕಾರ್ಯಕ್ರಮಕ್ಕೂ ಮುನ್ನ ಅಂದ್ರೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ನೀವು ಹೇಳ್ತಿದ್ರಿ ನಮ್ಗೆ ಮಿಥುನ ರಾಶಿಯವರು ಇವತ್ತು ಸ್ವಲ್ಪ ಜಾಗರೂಕರಾಗಿರ್ಬೇಕು ಅಂತ. ಯಾತಕ್ಕೆ ಗುರುಜಿ? ನೋಡಿ, ಕುಜನ್ ನಕ್ಷತ್ರಗಳು ಬಂದಂತ ದಿನಗಳು ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ಅವೇನಾದ್ರೂ ಅಷ್ಟಮ ವ್ಯಯ 6ನೇ ಮನೆ ಭಾವಗಳಿಗೇನಾದ್ರೂ ಬಂದ್ಬಿಟ್ರೆ ಅವತ್ತೇನಾದ್ರೂ ಕದಲಿಕೆ. ಇವತ್ತು ನೋಡಿಬೇಕಾದ್ರೆ ರಕ್ಷಣಾ ಇಲಾಖೆ ಅಂದ್ರೆ ಪೊಲೀಸ್ ಇಲಾಖೆಯವರಿಗೆ ಏನಾದ್ರೂ ತಲೆನೋವಿನ ಕೇಸುಗಳು ಸಿಕ್ಕಾಕೊಳ್ತಕ್ಕಂಥದ್ದು, ತುಂಬಾ ಒದ್ದಾಟ, ಇಲ್ಲಾದ್ರೂ ದೊಂಬಿ, ಜಗಳ, ಕಿರಿಕಿರಿ, ಟೆನ್ಷನ್ಸ್, ಅಲ್ಲಲ್ಲಿ ಬೆಂಕಿಯ ಒಂದು ಅನಾಹುತಗಳಾಗೋದು, ಅಪಘಾತಗಳು ಸ್ವಲ್ಪ ಜಾಸ್ತಿ ಆಗೋದು, ಇಂಜುರೀಸ್ ಜಾಸ್ತಿ ಆಗೋದು, ಅಲ್ಲಲ್ಲಿ ಜಗಳಗಳು, ವಾಗ್ವಾದಗಳು, ಪ್ರತಿವಾದಗಳು ಇವೆಲ್ಲ ನಡೆಯುತ್ತೆ ನೋಡಿಬೇಕಾದ್ರೆ. ಮುಖ್ಯವಾಗಿ ರಕ್ಷಣಾ ಇಲಾಖೆ, ವಿಸ್ಫೋಟಗಳು, ಅದರಲ್ಲೂ ಕುಜನ್ ಭಾವದಲ್ಲಿ ಚಂದ್ರ ಎಲ್ಲಿದ್ದಾನೆ? ವೃಷಭ ರಾಶಿ, ವಿಚ್ ಇಸ್ ಆನ್ ದಿ ನಾರ್ತ್ ನೋಡ್ ಆಫ್ ಕಾನ್ಸಲೇಷನ್ ಅಂತ ಹೇಳ್ತೇವೆ. ಸಮ್ವೇರ್ ಈ ಪಾಕಿಸ್ತಾನ್, ಕಾಶ್ಮೀರ, ಅರುಣಾಚಲ್ ಪ್ರದೇಶ್, ಚೈನಾ ಬಾರ್ಡರ್ ಪ್ಲೇಸ್ಗಳಲ್ಲಿ ಇವತ್ತೇನಾದ್ರೂ ಈ ಒಂದು ಕಾಬೂಲ್, ಅಫ್ಘಾನಿಸ್ತಾನ್, ತುರ್ಕಿಸ್ತಾನ್ ಇಂತಹ ಒಂದು ಪ್ರದೇಶಗಳಲ್ಲಿ, ಗುಜರಾತ್ ಕಡೆ ಎಲ್ಲಾದ್ರೂ ಒಂದು ವಿಸ್ಫೋಟನೋ, ಕೆನ್ನಾಲಿಗೆಯೋ, ದೆಹಲಿಯ ಒಂದು ಮುಖ್ಯ ಭಾಗದಲ್ಲಿ ಎಲ್ಲಾದ್ರೂ ಒಂದು ಬೆಂಕಿಯ ಒಂದು ಯಾವ್ದಾದ್ರು ಬಿಲ್ಡಿಂಗ್ ಹತ್ಕೊಳ್ಳೋದು, ಗಾಡಿ ಡಿಕ್ಕಿಯಾಗಿ ಏನಾದ್ರೂ ವಿಸ್ಫೋಟಗಳ ತರ ಒಂದು ಭಾವ ಆಗ್ತಕ್ಕಂಥದ್ದು ಬೇಕಾದ್ರೆ ನೀವು ನೋಡಿಬೇಕಾದ್ರೆ ಎಲ್ಲಾದ್ರೂ ಒಂದು ಚರ್ಚೆ, ಅದು ಇನ್ನೇನೋ ಆಗಿ ಕುಳಿತಿರ್ತಕ್ಕಂಥ ಭಾವವೂ ಆಗುತ್ತೆ. ಸೊ ಮಿಥುನ ರಾಶಿಯವರಿಗೆ ಕುಟುಂಬಾಧಿಪತಿ ಚಂದ್ರ, ಅವನು ಕುಜನ್ ನಕ್ಷತ್ರದಲ್ಲಿದ್ದು 12ನೇ ಮನೆಯಲ್ಲಿರೋದ್ರಿಂದ ಖಂಡಿತ ಏನಾದ್ರೂ ಕಿರಿಕಿರಿಯ ಒಂದು ಬಾಬತ್ತು, ಬರತಕ್ಕಂಥ ಲಾಭ ಇನ್ನಷ್ಟು ಖರ್ಚು, ಇನ್ನಷ್ಟು ಒತ್ತಡಗಳು, ಏನಾದ್ರೂ ನಿಮ್ಗೆ ಕೋರ್ಟ್ ಕೇಸುಗಳು ಯಾವ್ದಾದ್ರು ಭೂಮಿಗೆ ಸಂಬಂಧಪಟ್ಟಂಥದ್ದಿದ್ರೆ ಉಲ್ಪಣಾಗಿ ಜೈಲಿಗೆ ಹೋಗೋದು, ನಿಮ್ಮ ಮೇಲೆ ಅಪವಾದ ಬರೋದು, ಒದ್ದಾಟ, ಕುಟುಂಬದಲ್ಲಿ ಯಾರಾದ್ರೂ ಒಡ ಹುಟ್ಟಿದವ್ರ ಜೊತೆ ಕಿರಿಕಿರಿ ಇಲ್ಲ ಅವರ ಅನಾರೋಗ್ಯ ಸಮಸ್ಯೆಗಳೇನಾದ್ರೂ ಏರುಪೇರು ಆಗ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ವಾಹನಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ವ್ಯಾಪಾರ ವ್ಯವಹಾರ ಮಾಡ್ತಿದ್ರೆ, ಭೂಮಿಗೆ ಸಂಬಂಧಪಟ್ಟಂಥದ್ದು ಮಾಡ್ತಿದ್ರೆ, ಪವರ್ ಪ್ರಾಜೆಕ್ಟ್ಸ್ಗೆ ಸಂಬಂಧಪಟ್ಟಂಥದ್ದು ಏನಾದ್ರು ಮಾಡ್ತಿದ್ರೆ, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು ಮಾಡ್ತಿದ್ರೆ, ರಾಜಕಾರಣಕ್ಕೆ ಸಂಬಂಧಪಟ್ಟಂಥದ್ದು ಇದ್ರೆ, ಪತ್ರಿಕಾ ಪ್ರಪಂಚದಲ್ಲೂ ಇದ್ರೆ ಸ್ವಲ್ಪ ಎಚ್ಚರಿಕೆ. ಇವತ್ತು ನಿಮ್ಮ ದಿನವಲ್ಲ, ಜಗನ್ಮಾತೆ ಹತ್ರ ಹೋಗ್ತಕ್ಕಂಥದ್ದು ಅಷ್ಟೇ. ಅದರಲ್ಲೂ ಆರುದ್ರ ನಕ್ಷತ್ರದವರಿಗೆ ರಾಹು ಪ್ರಭಾವ. ಸೊ ಕುಜನ್ ನಕ್ಷತ್ರದಲ್ಲಿ ಚಂದ್ರ ಇರೋದ್ರಿಂದ ಏನಾದ್ರೂ ಒಂದು ಎಡವಟ್ಟಾಗ್ಬಿಡುತ್ತೆ. ಗುರು ನಕ್ಷತ್ರ, ಪುನರ್ವಸು ನಕ್ಷತ್ರದವರಿಗೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಜಾರ್ಕೋಬಿಡ್ತಾರೆ. ಆದರೆ ಮಾತ್ರ ಆರುದ್ರ ನಕ್ಷತ್ರದವರು ಎಲ್ಲಾದ್ರೂ ಬಡಿಸ್ಕೊಳ್ತಕ್ಕಂಥದ್ದಾಗ್ಬಿಡುತ್ತೆ, ಎಚ್ಚರಿಕೆ. ಇನ್ನು ಕಟಕ ರಾಶಿ, ಕಟಕ ಲಗ್ನ, ಕಟಕ ರಾಶಿಯವರಿಗೆ ಚಂದ್ರ ಹೋಗಿ ಸೀದಾ 11ನೇ ಮನೇಲಿ ಕುಳಿತಿದ್ದಾನೆ, ಅದು ಕುಜನ್ ಭಾವ. ಕಟಕ ರಾಶಿಯವರಿಗೆ ವಿಶೇಷ ರಾಜಯೋಗ ಕೊಡತಕ್ಕಂಥ ಗ್ರಹ ಕುಜ, ಅವನು 2ನೇ ಮನೆಯಲ್ಲಿದ್ದಾನೆ. ಇನ್ನೇನು 2-3 ದಿನದಲ್ಲಿ ಕನ್ಯಾ ರಾಶಿಗೆ ಬೇರೆ ಹೋಗ್ತಾನೆ, 3ನೇ ಮನೆಗೆ. ಬಲಾಢ್ಯರಾಗ್ತೀರ ಇವತ್ತು, ಮುಟ್ಟಿದ್ದೆಲ್ಲ ಬಂಗಾರ. 11ನೇ ಮನೆ ಶುಕ್ರನ ಮನೆ, ನಿಮಗೆ ಪಂಚಮಾಧಿಪತಿ ಹಾಗೂ ದಶಮಾಧಿಪತಿ ಕುಜ. ಅಂದ್ರೆ ಉದ್ಯೋಗದಲ್ಲಿ ಬಹು ಯಶಸ್ಸು. ಅದರಲ್ಲೂ ರಕ್ಷಣಾ ಇಲಾಖೆಯಲ್ಲಿದ್ರೆ, ಈ KEB ತರ ಎಲೆಕ್ಟ್ರಿಸಿಟಿ ಬೋರ್ಡ್ ಅಲ್ಲಿ ಏನಾದ್ರೂ ಇದ್ರೆ, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆನಲ್ಲಿ ಏನಾದ್ರೂ ಇದ್ರೆ, ರೋಡ್ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥವುಗಳಲ್ಲಿ ಏನಾದ್ರೂ ಇದ್ರೆ, ಮೈನಿಂಗ್ ವ್ಯಾಪಾರ, ಕಲ್ಲಿದ್ದಲಿಗೆ ಸಂಬಂಧಪಟ್ಟಂಥದ್ದು, ಈ ಒಂದು ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ ಇಂಥವುಗಳಲ್ಲಿ ಏನಾದ್ರೂ ಇದ್ರೆ, ನ್ಯಾಯಾಂಗ ಇಲಾಖೆನಲ್ಲಿ ಏನಾದ್ರೂ ಇದ್ರೆ ಪ್ರಮೋಷನ್ ತಾನಾಗಿ ಬರ್ತಕ್ಕಂಥದ್ದು ಹುಡ್ಕೊಂಡು ಬರುತ್ತೆ. ಒಂಥರ ವಿಶೇಷ ಲಾಭ ಇವತ್ತು ನಿಮಗೆ. ಮಕ್ಕಳಿಂದಲೂ ಅಷ್ಟೇ ವಿಶೇಷ ಸಂಪ್ರೀತಿ, ಪ್ರೀತಿಯನ್ನು ನೋಡ್ತಕ್ಕಂಥ ದಿನ. ಸಿಂಹರಾಶಿಯವರೆಗೂ ಕೂಡ ಚಂದ್ರ ವ್ಯಯಾಧಿಪತಿ ಆದರೂ 10ನೇ ಮನೆಯಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಮಹತ್ತರವಾದಂಥ ಯಶಸ್ಸು ಪಡಿತಕ್ಕಂಥದ್ದಾಗುತ್ತೆ. ಅದರಲ್ಲೂ ಕಲಾ ಪ್ರಪಂಚದ ಶುಕ್ರನ ಮನೆಯಲ್ಲಿರೋದ್ರಿಂದ ಕಲಾ ಮಾಧ್ಯಮದಲ್ಲಿ ಸ್ಟಂಟ್ ಮಾಸ್ಟರ್ ಆಗಿ ಏನಾದರೂ ಇದ್ರೆ, ಟೆಕ್ನಿಷಿಯನ್ ಆಗಿ ಏನಾದರೂ ಇದ್ರೆ, ಕ್ರಿಯೇಟಿವಿಟಿ ಆರ್ಟ್ ವರ್ಕ್ಗೆ ಸಂಬಂಧಪಟ್ಟಂಥ ಒಂದು ಉದ್ಯೋಗದಲ್ಲಿ ಏನಾದರೂ ಇದ್ರೆ, ಆಂಕರಿಂಗ್ ಪೋಸ್ಟ್ಗಳಲ್ಲಿ ಏನಾದರೂ ಒಂದು ಇದ್ರೆ, ಡೈರೆಕ್ಟರ್ಗಳಾಗಿ ತುಂಬ ವಿಶೇಷವಾದಂಥ ಒಂದು ಹೆಸರು ಗಳಿಕೆಯನ್ನ ಪಡಿತಕ್ಕಂಥ ಒಂದು ದಿನವಾಗಿರುತ್ತೆ. ಆದರೂ ಉದ್ಯೋಗದಲ್ಲಿ ಸಿಕ್ಕಾಬಟ್ಟೆ ಸ್ವಲ್ಪ ಒತ್ತಡ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಸ್ವಲ್ಪ ಅಲೆದಾಟದ ದಿನ. ಮಾರ್ಕೆಟಿಂಗ್, ಸೇಲ್ಸ್, ಈ ಕಮ್ಯುನಿಕೇಷನ್ಸ್, ಈ ಕಾಲ್ ಸೆಂಟರ್ಸಲ್ಲಿ ಕೆಲಸ ಮಾಡೋರ್ಗೆ ಏನೋ ಒತ್ತಡ ಇವತ್ತು. ಗಾಡಿ ಬೆಳಿಗ್ಗೆನೆ ಸ್ಟಕ್ ಆದಂಗೆ, ಲೇಟಾಗಿ ಹೋದ್ರಿ, ಲೇಟಾಗಿ ಎಲ್ಲ ಕೆಲಸ ಆರಂಭ, ಲೇಟಾಗಿ ಮುಗಿತಿದೆ, ಅಯ್ಯೋ ಅನ್ನತಕ್ಕಂಥದ್ದು ಅನಿಸುತ್ತೆ. ಜಸ್ಟ್ ರಿಲ್ಯಾಕ್ಸ್, ಸುಮ್ಮನೆ ಇದ್ದು ಬಿಡಿ. ಏನಾದರೂ ಒಂದು ಸಿಹಿ ಚಾಕ್ಲೇಟ್ ತಿನ್ನಿ. ತುಂಬ ಮನಸ್ಸು ಟೆನ್ಷನ್ ಆದಾಗ ಐಸ್ ಕ್ರೀಮ್ ತಿನ್ನಬೇಕು. ನೀವು ನಂಬೋದಿಲ್ಲ, ಒಂದು ವಿಸ್ಮಯ ನಡೆಯುತ್ತೆ. ತುಂಬ ಖುಷಿಯಾಗಿ ಇರಬೇಕಾದಾಗೂ, ತುಂಬ ಬೇಜಾರಾಗಿರ್ಬೇಕಾದಾಗಲೂ ಒಂದೊಂದು ವ್ಯವಸ್ಥೆಗಳು ಮಾಡ್ಕೋಬೇಕಾಗುತ್ತೆ. ಅದರಲ್ಲೂ ಇವತ್ತೊಂದು ವಿಶೇಷವಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿದೆ. ಈ ಗರ್ಭದೋಷ ಇರೋರಿಗೆ ಒಂದು ವಿಶೇಷವಾದಂಥ ನೈವೇದ್ಯ ಹೇಳ್ತೇನೆ ಸಂಸ್ಕಾರದಲ್ಲಿ. ಅದನ್ನು ಭಗವಂತನಿಗೆ ಇಷ್ಟು ವಾರ ಅನ್ನತಕ್ಕಂಥದ್ದು ಕೊಡೋದ್ರಿಂದ ಆ ಗರ್ಭದೋಷಗಳಿಂದ ಹೊರಗಡೆ ಬರ್ಬೋದು, ಒಳ್ಳೆ ಸಂತಾನ ಪಡಿಬಹುದು ಅನ್ನತಕ್ಕಂಥದ್ರ ಬಗ್ಗೆ ಕಾದು ನೋಡಿ ಮುಂದಿನ ಭಾಗಗಳಲ್ಲಿ. ಗುರುಜಿ, ಈಗ ಒಂದು ಕರೆಯನ್ನ ಮಾಡಿದ್ದೀವಿ ಮೈಸೂರಿನ ಗಾಯತ್ರಿ ಅವರಿಗೆ. ನಮಸ್ತೆ ಗಾಯತ್ರಿ ಅವರೇ.
ನಮಸ್ಕಾರ ಅಮ್ಮ. ಯಾರ ಬಗ್ಗೆ ಕೇಳ್ಬೇಕಿತ್ತು ಗಾಯತ್ರಿ ಅವರೇ? ನನ್ ಮಗಳ ನಾಗಪ್ರಿಯ ಅಂತ. ನಾಗಪ್ರಿಯ ಅವ್ರು ಹುಟ್ಟಿದ ದಿನಾಂಕವನ್ನ ಹೇಳ್ತೀರಮ್ಮ? ಹಾ ಹೇಳಿ, ಹುಟ್ಟಿದ ದಿನಾಂಕ ಹೇಳಿ. 29/30. ಆಹಾ, 10 ಸರಿಯಾಗಿ ಹೇಳಿಮ್ಮ. 29/30. ಆಹಾ, 10 ಹ್ಮ್ 1983. 3 ಗಂಟೆ 10 ನಿಮಿಷ ಬೆಳಗ್ಗೆ. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಗಾಯತ್ರಿ ಅವರೇ. 9. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಭಾರವಾಗಿರತಕ್ಕಂಥ ಜಾತಕ ಯಾವಾಗ ಕುಜ ಶುಕ್ರ ಸಂಧಿ ಆಗ್ತಾನೋ ಕೇಂದ್ರಗಳಲ್ಲಿ ಕನ್ಫರ್ಮ್ ಅಲ್ಲೆಲ್ಲೋ ದಾಂಪತ್ಯಕ್ಕೆ ಕುತ್ತು, ಆರೋಗ್ಯಕ್ಕೆ ಕುತ್ತು, ಆ ಹೆಣ್ಣು ಮಕ್ಕಳ ಜೀವನದ ಭಗವಂತ ಅಧಿಕಾರ, ಅಂತಸ್ತು, ಐಶ್ವರ್ಯ ತಂದುಕೊಟ್ರು. ಮುಖ್ಯವಾಗಿ ಬೇಕಾದಂಥ ಐಶ್ವರ್ಯ ಅದು ಸಂಸಾರ, ಮುಖ್ಯವಾಗಿ ಬೇಕಿರ್ತಕ್ಕಂಥ ಅಂತಸ್ತು ಗಂಡ ಮನೆ ಮಕ್ಕಳು ಅನ್ನತಕ್ಕಂಥದ್ದು ಪ್ರತಿಯೊಂದು ಹೆಣ್ಣು ಬಯಸ್ತಕ್ಕಂಥದ್ದು. ಯಾಕೋ ಈ ಜಾತಕಕ್ಕೆ ಕುಜ ಶುಕ್ರ ಸಂಧಿಯಾಗಿ ಗುರುಕೇತುವಿನ ಸಂಧಿಯಾಗಿ ಕೇಂದ್ರಗಳಲ್ಲಿ ನಜ್ಜುಗುಜ್ಜು ಮಾಡಿಟ್ಟು ಬಿಟ್ಟಿದೆ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ ಅಲ್ವೋ? ಹೌದು ಗುರುಜಿ, ಅವಳಿಗೆ ಮದುವೆಗೆ ನೋಡ್ತಾ ಇದೀವಿ, ಎಲ್ಲ ಹತ್ರ ಬರ್ತಾ ಇದೆ, ಮತ್ತೆ ಯಾವ್ದು ಒಪ್ಪಿಗೆ ಆಗ್ತಾ ಇಲ್ಲ. ಎಲ್ಲ ಒಳ್ಳೆ ಕಡೆ ಬರುತ್ತೆ. ನಾವುನು ಸರ್ಪ ಸಂಸ್ಕಾರ ಮಾಡ್ತಿದೀನಿ, ಆಶ್ಲೇಷ ಬಲಿ ಮಾಡ್ತಿದೀನಿ, ಕಾಳಹಸ್ತಿಗೆ ಹೋಗ್ಬಿಟ್ಟು ಈಗ 3 ತಿಂಗಳಲ್ಲೂ ಕಾಳಹಸ್ತಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಬಂದೆ. ನೋಡಿ, ಗುರುಬಲವಿಲ್ಲದೆ ಯಾವುದೂ ನಡೆಯುವುದಿಲ್ಲ ಅಂತ ಹೇಳಿ ಮಾಡ್ತೀನಿ. ಹಾಗೇನು ಬೇಕಿಲ್ಲ, ಸಾಕು. ಎಷ್ಟು ಅತಿಯಾದರೆ ಅಮೃತವೂ ವಿಷ ಅಂತ ಹೇಳ್ತೇವೆ. ಮಾಡಿರ್ತಕ್ಕಂಥ ಪರಿಹಾರ ಸಾಕು. 1-2 ಸಣ್ಣ ಪುಟ್ಟ ಪರಿಹಾರಗಳು ಹೇಳ್ತೇನೆ, ಯಾಕೆ ಏನು ಅಂತ ಕೇಳಬಾರ್ದು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅಷ್ಟೇ ಮಾಡಬೇಕು. ಈ ಹುಡುಗಿಗೆ 29ನೇ ತಾರೀಕು ಅನ್ನತಕ್ಕಂಥ ಡೇಟನ್ನು ಕೊಡಿ. 30 ಅಂತ ಹೇಳಬೇಡಿ. 29ನೇ ತಾರೀಕು ಹುಟ್ಟಿರ್ತಕ್ಕಂಥದ್ದು 3 ಗಂಟೆ, 28ನೇ ತಾರೀಕು ರಾತ್ರಿ, 29ನೇ ತಾರೀಕು ಬೆಳಿಗ್ಗೆ 3 ಗಂಟೆ ಅನ್ನತಕ್ಕಂಥದ್ದು ಹೇಳಬೇಕು. ಸಮಯ ಬಂದು ತಾರೀಕು 3 ಗಂಟೆ 10 ನಿಮಿಷ ಅಂತ. ಹೌದು ಹೌದು, ಆ ಒಂದು ಭಾವವನ್ನ ಮಾಡ್ತಕ್ಕಂಥದ್ದು ಮಾಡಿ. 3 ಗಂಟೆ ಅನ್ನೋ ಬದಲು 29ಕ್ಕೆ 5, 7, 9 ಗಂಟೆ ಬೆಳಿಗ್ಗೆ ಅಂತ ಹೇಳಿಬಿಡಿ. 29ನೇ ತಾರೀಕು ಬೆಳಿಗ್ಗೆ 9 ಗಂಟೆ ಇದನ್ನ ಕುಂಡಲಿ ಮಾಡಿಸ್ಬಿಟ್ಟು ಇದನ್ನ ತೋರಿಸ್ತಕ್ಕಂಥದ್ದು ಮಾಡಿ. ಅಷ್ಟು ಸಾಕು. ಕಟಕ ರಾಶಿಗೆ ಪರಿಪೂರ್ಣವಾಗಿ ಗುರುಬಲ ಬಂದಿದೆ. ಶುಕ್ರ ದಶ ಗುರುಭುಕ್ತಿ ಮುಂದಿನ ಸೆಪ್ಟೆಂಬರ್ವರೆಗೂ ಇದೆ, 2013ರವರೆಗೆ. ಅಷ್ಟರ ಒಳಗಡೆ ಮದುವೆ, ಸಂಕಲ್ಪ, ಕುಟುಂಬ ಎರಡೂ ಆಗುತ್ತೆ. ನನ್ನಮ್ಮ ಚಾಮುಂಡೇಶ್ವರಿಗೆ ಹೋಗ್ಬಿಟ್ಟು ಒಂದು ಸೀರೆ, ಬಳೆ, ಅರಿಶಿನ, ಕುಂಕುಮ, ತೆಂಗಿನಕಾಯಿ, ಅಚ್ಚು ಬೆಲ್ಲ, ಒಂದಷ್ಟು ಅಕ್ಕಿ ಇಷ್ಟನ್ನೂ ಕೊಟ್ಟು, ಹೌದು ಹೌದು, ಇಷ್ಟು ಮಾಡ್ಕೊಂಡು ಬನ್ನಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ.